ಜೂನ್ 27ಕ್ಕೆ ಕೆಂಪೇಗೌಡರ ಜಯಂತಿ ಒಕ್ಕಲಿಗ ಸಮುದಾಯದ ಅಂಗಡಿ ಮುಂಗಟ್ಟುಗಳು ಬಂದ್. ಚಿಂತಾಮಣಿ ತಾಲೂಕಿನಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಒಕ್ಕಲಿಗ ಸಮುದಾಯ ಒಮ್ಮತದ ತೀರ್ಮಾನ ಕೈಗೊಂಡಿದೆ ಎಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಗೋಪಲ್ಲಿ ರಘುನಾಥರೆಡ್ಡಿ ತಿಳಿಸಿದರು. ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಜೂನ್ 27ರಂದು ಶನಿವಾರ ಬೆಳಗ್ಗೆ 10:00ಕ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕೆಂಪೇಗೌಡ ಜಯಂತಿಯ ಪ್ರಯುಕ್ತ ಅಂದು ತಾಲೂಕಿನಾದ್ಯಂತ ಒಕ್ಕಲಿಗ ಕುಲಬಾಂಧವರ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ರಜೆ ಘೋಷಿಸಲಾಗಿದೆ ಎಂದರು. ಜೂನ್ 27ರಂದು ಶನಿವಾರ ಬೆಳಗ್ಗೆ 10:00ಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಿಂದ ಭವ್ಯ ಮೆರವಣಿಗೆ ಆರಂಭವಾಗಲಿದೆ. ತಾಲೂಕಿನ ಎಲ್ಲಾ ಗ್ರಾಮಗಳಿಂದ ಆಗಮಿಸುವ ಕುಲಬಾಂಧವರು ಸ್ತಬ್ಧಚಿತ್ರಗಳು ಹಾಗೂ ಮುತ್ತಿನ ಪಲ್ಲಕ್ಕಿ ವಾಹನಗಳ ಮೂಲಕ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ಮೆರವಣಿಗೆಯು ಗುರುಭವನ, ಮಾರುತಿ ಸ್ಟುಡಿಯೋ ಸರ್ಕಲ್, ಗಜಾನನ ಸರ್ಕಲ್, ಪಿಸಿಆರ್ ಕಾಂಪ್ಲೆಕ್ಸ್, ಚೇಳೂರು ಸರ್ಕಲ್ ಹಾಗೂ ಗುರುಭವನ ಸರ್ಕಲ್ ಮಾರ್ಗವಾಗಿ ಸಾಗಿ ತಾಲೂಕು ಪಂಚಾಯಿತಿ ಸಭಾಂಗಣ ತಲುಪಲಿದೆ. ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರುವ ಒಕ್ಕಲಿಗ ಜನಾಂಗವು ಈ ನಾಡಿನ ಜನತೆಗೆ ಅನ್ನದಾತನಾಗಿ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿದೆ. ಬೆಂಗಳೂರು ನಗರ ನಿರ್ಮಾತೃ ನಮ್ಮ ಸಮುದಾಯದ ವೀರ ನಾಯಕ ಕೆಂಪೇಗೌಡರ ಜಯಂತಿಯನ್ನು ತಾಲೂಕಿನ ಸಮಸ್ತ ಹಿರಿಯರ ಸಹಕಾರ ಹಾಗೂ ಯುವಕರ ಪ್ರೋತ್ಸಾಹದೊಂದಿಗೆ ಯಶಸ್ವಿಗೊಳಿಸಬೇಕು ಎಂದು ತಾಲೂಕಿನ ಸಮಸ್ತ ಒಕ್ಕಲಿಗ ಕುಲಬಾಂಧವರು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಚಿಮಲ್ ನಿರ್ದೇಶಕರಾದ ಆವಲಪ್ಪ, ಕೆಂಚರ್ಲಹಳ್ಳಿ ಕೃಷ್ಣಾರೆಡ್ಡಿ, ಕುರುಬೂರು ರವೀಂದ್ರಗೌಡ, ರಾಗುಟ್ಟಹಳ್ಳಿ ರಘುನಾಥರೆಡ್ಡಿ, ದಾಳಿಂಬೆ ರಾಜಾರೆಡ್ಡಿ, ಈರುಳ್ಳಿ ಕೃಷ್ಣಾರೆಡ್ಡಿ ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯದ ಪ್ರಮುಖ ಮುಖಂಡರುಗಳಾದ ಸ್ಕೂಲ್ ಸುಬ್ಬಾರೆಡ್ಡಿ, ಈರುಳ್ಳಿ ಆರ್.ಕೆ. ಕೃಷ್ಣಾರೆಡ್ಡಿ, ದೊಡ್ಡಹಳ್ಳಿ ಗೋಪಾಲರೆಡ್ಡಿ, ಕೋನಪ್ಪಲ್ಲಿ ಬಾಬುರೆಡ್ಡಿ, ನಾಯನಹಳ್ಳಿ ಎನ್.ಎಂ. ಸುಬ್ಬಾರೆಡ್ಡಿ, ಕುರುಬೂರು ನಟರಾಜ್, ಮೋಹನ್ ರೆಡ್ಡಿ, ಅರವಿಂದರೆಡ್ಡಿ, ಊಲವಾಡಿ ಚೇತನ್ ರೆಡ್ಡಿ, ಬೈರೆಡ್ಡಿ, ಸೋಮಶೇಖರ ರೆಡ್ಡಿ, ದೇವಾರೆಡ್ಡಿ, ಲಿಂಗಾರೆಡ್ಡಿ, ಸೆಂಟರಿಂಗ್ ರೆಡ್ಡಣ್ಣ ಸೇರಿದಂತೆ ಒಕ್ಕಲಿಗ ಸಮುದಾಯದ ಹಲವಾರು ಹಿರಿಯ ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು. ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ, ಏನು ಇವತ್ತು ಪತ್ರಿಕಾ ಮಾಧ್ಯಮ ಕರೆದಿರೋ ಉದ್ದೇಶ, ಇದೇ ತಿಂಗಳು 27ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಈ ಬಾರಿ ಎಲ್ಲರೂ ನಮ್ಮ ಸಮುದಾಯದ ಮುಖಂಡರು ಈಗಾಗಲೇ 3-4 ಸರಿ ನಾವು ಮುಖಂಡರೆಲ್ಲ ಸೇರಿ ನಾವು ಎಲ್ಲ ಒಗ್ಗಟ್ಟಿನಿಂದ ಈ ಬಾರಿ ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲು ಈಗಾಗಲೇ ತೀರ್ಮಾನಿಸಲಾಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಾಲೂಕಿನಲ್ಲಿ ಹೆಚ್ಚಾಗಿ ಯುವಕರು ಈ ಬಾರಿ ನಾವು ನೋಡ್ತಾ ಇದ್ದೀವಿ. ದೊಡ್ಡವರಿಗಿಂತ ಈ ಬಾರಿ ಹಳ್ಳಿಗಳಲ್ಲಿ ಯುವಕರು ಹೆಚ್ಚಾಗಿ ಬರುವ ನಿರೀಕ್ಷೆ ಇದೆ. ಯಾಕೆಂದರೆ ಯುವಕರು ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಹಳ್ಳಿಗಳಲ್ಲಿ. ನಾವು ಪಕ್ಷಾತೀತವಾಗಿ ಎಲ್ಲ ಒಗ್ಗೂಡಿನಿಂದ ಅವರು ಎಲ್ಲ ರಥಗಳು ಮಾಡಿಕೊಂಡು ಪಂಚಾಯತಿಗೆ ಊರುಗಳಲ್ಲಿ ಸೇರಿಕೊಂಡು ಈ ಸರಿ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅದರಿಂದ ಮತ್ತೊಂದು ನಮ್ಮ ಮುಖಂಡರಲ್ಲಿ, ನಮ್ಮ ಸಮುದಾಯದ ಮುಖಂಡರಲ್ಲಿ ಒಂದು ಮನವಿ, ಈ ಚಿಂತಾಮಣಿ ತಾಲೂಕಿನಲ್ಲಿ ಅಂಗಡಿಗಳು ಹಾಕಿರೋರು, ಇಲ್ಲಿ ಟೌನಲ್ಲಿ ಇರೋರಾಗ್ಬೋದು, ವಿಲೇಜಿಂದ ಬಂದಿರೋರು, ದಯವಿಟ್ಟು ಅವತ್ತೊಂದು ದಿವಸ, ಯಾಕೆಂದರೆ ಇದು ನಮ್ಮ ಹಬ್ಬ, ನಮ್ಮ ನಾಡು ಕಟ್ಟಿರೋದ್ರಂತ ಕೆಂಪೇಗೌಡರ ಅವರು, ನಮ್ಮ ಕೆಂಪೇಗೌಡರು ನಮ್ಮ ಒಂದು ಸಮುದಾಯಕ್ಕೆ ಕಟ್ಟಿಲ್ಲ, ಬೆಂಗಳೂರು ನಗರವನ್ನು ಎಲ್ಲ ವರ್ಗದವ್ರಿಗೂ ಕೊಟ್ಟಿದ್ದಾರೆ. ಇವತ್ತು ಅಷ್ಟೊಂದು ಬೆಂಗಳೂರು ನಗರ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಕೆಂಪೇಗೌಡರು. ಅವರ ನಮ್ಮ ಸಮುದಾಯದ ಅಂಥ ಮಹನೀಯರ ಜಯಂತಿಯನ್ನು ನಾವು ಅದ್ದೂರಿಯಾಗಿ ಆಚರಿಸಲು ದಯವಿಟ್ಟು ಈ ಅಂಗಡಿಗಳವರು, ಚಿಂತಾಮಣಿಯಲ್ಲಿರುವ ಅಂಗಡಿಗಳವರೆಲ್ಲ ಅವತ್ತೊಂದು ದಿವಸ ಒಂದು ಮಧ್ಯಾಹ್ನ ದಯವಿಟ್ಟು ಎಲ್ಲ ಅಂಗಡಿಗಳನ್ನು ಮುಚ್ಚಿ ಸ್ವಯಂ ಪ್ರೇರಿತವಾಗಿ ಬಂದು ನಮ್ಮ ಒಂದು ಜಯಂತಿಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ನಮ್ಮ ಸಮುದಾಯದ ಮುಖಂಡ ಎಲ್ಲರಲ್ಲೂ ನಾವು ಮನವಿ ಮಾಡ್ತಾ ಇದ್ದೀವಿ. ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ, ನಮ್ಮೆಲ್ಲ ಸಮುದಾಯದವರು ಅವಾಗೆ ಎಲ್ಲರೂ ಅವರವರ ಸ್ವಇಚ್ಛೆಯಿಂದ ಎಲ್ಲರಿಗೂ ಮನವಿ ಮಾಡಿದ್ದೀವಿ. ಅವರು ಎಲ್ಲ ಲೀಡರ್ಸನ್ನು, ನಮ್ಮ ಸಮುದಾಯದ ಎಲ್ಲ ಲೀಡರ್ಸನ್ನು ಹಳ್ಳಿಗೂ ಮೆಸೇಜನ್ನು ಕೊಟ್ಟು ಮೆಸೇಜ್ ಪಾಸ್ ಮಾಡಿ 27ನೇ ತಾರೀಕು 10:00ಗೆ ತಾಲೂಕು ಆಫೀಸಿಂದ ಹೊರಟು ಬೆಂಗಳೂರು ಸರ್ಕಲ್ಲು, ಗಜಾನ ಸರ್ಕಲ್ಲು ಮತ್ತು ಇದು ಚೇಳೂರು ಸರ್ಕಲ್ಲು ಸುತ್ತಕೊಂಡು ಮಾಮೂಲಿ ಮೆರವಣಿಗೆಯಲ್ಲಿ ಬಂದು ನಮ್ಮ ತಾಲೂಕು ಪಂಚಾಯಿತಿ ಆವರಣದಲ್ಲಿ, ಇಲ್ಲಿ ತಾಲೂಕು ಪಂಚಾಯಿತಿ ಮುಂದೆ ಫೀಲ್ಡಲ್ಲಿ ಇವಾಗ ಕೆಲಸಗಳು ನಡೀತಾ ಇದೆ. ಅದ್ದೂರಿಯಾಗಿ ನಾವು ಈ ಸಭೆಯನ್ನು ಆಚರಣೆ ಮಾಡಲು ನಾವೆಲ್ಲ ಉತ್ಸುಕದಿಂದ ಇದ್ದೇವೆ. ಜೊತೆಗೆ ನಮ್ಮ ಅವರವರು ಎಲ್ಲರಿಗೂ ಮೆಸೇಜ್ ಕೊಟ್ಟು ಯುವಕರು ಹೆಚ್ಚಾಗಿ ಬರುವಂತಹದ್ದಕ್ಕೆ ಎಲ್ಲರೂ ನಾವೆಲ್ಲ ಮೆಸೇಜ್ ಅನ್ನು ಮಾಡಿದ್ದೇವೆ. ಅದರಿಂದ
ನಾವು ನಮ್ಮ ಈ ಕೆಂಪೇಗೌಡರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಈ ಸಲ ಎಲ್ಲರೂ ತೀರ್ಮಾನ ಮಾಡಿದ್ದೇವೆ. ಅದರ ಪ್ರಕಾರ ನಾವು ಮನೆಗಳಲ್ಲಿ ಎಲ್ಲರೂ ಮನೆಯಲ್ಲಿ ತಿಳಿದಿರ್ತಕ್ಕಂಥ ಎಲ್ಲರೂ ಒಟ್ಟಿಗೆ ಕುಟುಂಬದವರೆಲ್ಲರೂ ಈ ಹಬ್ಬದ ಆಚರಣೆಗೆ ಎಲ್ಲರೂ ಬರಬೇಕು ಅಂತೇಳಿ ಮನವಿ ಮಾಡ್ತೇನೆ ಪ್ರೆಸ್ ಮುಖಾಂತರ. ಮತ್ತೆ ನಾವು ಈ ಅಂಗಡಿ ಮುಗ್ಗಟ್ಟುಗಳು ಬೆಳಗ್ಗೆ 10:00ವರೆಗೆ ಮುಚ್ಚಬೇಕು. ನೀವೇ ಸ್ವಯಂ ಪ್ರೇರಿತರಾಗಿ ನಮ್ಮ ಜೊತೆಗೆ ಒಗ್ಗೂಡಬೇಕು ಅಂತ ಅಂಗಡಿಗಳೆಲ್ಲ ಹಾಕಿರೋರು ಅಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಮಾತನಾಡಲು. ಶನಿವಾರ ದಿವಸ ಈಗಾಗಲೇ ಅನೇಕ 3-4 ಸಾರಿ ಮುಖಂಡರ ಸಭೆ ಸೇರಿ ಈಗಾಗಲೇ ಎಲ್ಲ ಹಳ್ಳಿಗಳಿಗೂ ಸ್ಟಿಕ್ಕರು ಮತ್ತು ಬಾಂಬ್ಲೆಟು ಮತ್ತು ಧ್ವನಿವರ್ಧಕಗಳ ಮೂಲಕ ಪ್ರಚಾರ ಪಡಿಸಿದ್ದೀರಿ. ಆ ಪ್ರಚಾರದ ಎಲ್ಲ ಮನೆಗೂ ಇದು ಸೇರಿದೆ ಅನ್ನೋ ಒಂದು ನಂಬಿಕೆ. ಅದರ ಜೊತೆಗೆ ತಾವು ಈಗ ನಾವು ಶನಿವಾರ ದಿವಸ ತಾವು 10:00ವರೆಗೆ ಏನು ಬರ್ತೀರಿ ಆ ಬರೋ ಜೊತೆಗೆ ಪ್ರತಿ ಗ್ರಾಮ ಪಂಚಾಯತಿಯಿಂದ ಒಂದೊಂದು ಉತ್ಸವಕರನ್ನ ತರ್ತಾ ಇದ್ದೀರಿ. ಅದ್ರ ಜೊತೆಗೆ ಬರೋರು ಆ ಗ್ರಾಮದ ವ್ಯಾಪ್ತಿಗೆ ಸೇರಿದವರು ಮತ್ತು ಪಂಚಾಯತಿಗೆ ಸೇರಿದವರು ಹೆಂಗಸರು, ಮಕ್ಕಳು, ಯುವಕರು ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮನ ಹೋದ ಸಾರಿ ನಾವು ಇಡೀ ತಾಲೂಕಿನಲ್ಲಿ ನಡೆದಿದ್ದಂಥ ಜಯಂತಿಗೆ ಮೆರುಗು ಬರೋ ರೀತಿ ಹೋದ ಸಾರಿ ಆಚರಣೆ ಮಾಡಿದ್ವಿ. ಅದನ್ನ ಈ ರೀತಿ ಈ ಸರ್ತಿ ಆಚರಣೆ ದಾಖಲೆ ಆಗುವಂತ ರೀತಿ ಆಚರಣೆ ಮಾಡಬೇಕು ಅಂತ ಅದಕ್ಕೆಲ್ಲ ಕುಲಬಾಂಧವರು ಸಹಕರಿಸಿ ನಾವೆಲ್ಲರೂ ಒಟ್ಟಾಗಿ ಬರಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀವಿ. ಈ ತಿಂಗಳು 22ನೇ ತಾರೀಕು ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆವಾಗಿ ಇವತ್ತಿನ ದಿವಸ ಕೆಂಪೇಗೌಡರ ತಾಲೂಕು ಮಟ್ಟದ ಕಚೇರಿಯಲ್ಲಿ ಇವತ್ತು ರಘುವರವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲ ಕುಲಬಾಂಧವರನ್ನು ಕರೆಸಿ ಇವತ್ತಿನ ದಿವಸ ಸಂದೇಶ ಏನು ಕೊಡುವುದು ಅಂದರೆ ಎಲ್ಲ ನಮ್ಮ ಕುಲಬಾಂಧವರು 22ನೇ ತಾರೀಕು 11 ಗಂಟೆಗೆ ಭಾಗವಹಿಸಿ ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದೀವಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಸಹಕರಿಸಿ ಪ್ರತಿಯೊಬ್ಬ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಭಾಗವಹಿಸುವ ಅವಕಾಶ ಇದೆ. ಆದರೆ ನಮ್ಮ ಕುಲಬಾಂಧವರಲ್ಲೂ ಕಂಪಲ್ಸರಿ ಬರಬೇಕಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಈ ಪತ್ರಿಕಾ ಮಾಧ್ಯಮ ಕರೆದಿದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಕುಲಬಾಂಧವರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ತಮ್ಮನ್ನು ಮನವಿ ಮಾಡ್ತಾರೆ. ಸಮುದಾಯದ ಮುಖಂಡರು ಮತ್ತು ಮಾಧ್ಯಮ ಮಿತ್ರರೇ, ಈಗಾಗಲೇ ನಮ್ಮವರೆಲ್ಲ ಹೇಳಿದ್ದಾರೆ, ನಾವು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಜಾತ್ಯತೀತವಾಗಿ ಜಾತಿ ಅಲ್ಲದೆ ಎಲ್ಲ ರಾಜಕೀಯ ಪಕ್ಷಗಳು ಆ ಪಕ್ಷ ಈ ಪಕ್ಷ ಅನ್ನೋದು ಬಿಟ್ಟು ಎಲ್ಲ ಬಂದು ಭಾಗವಹಿಸಬೇಕು ಅಂತೇಳಿ ನಾನು ಈ 2 ಮಾತುಗಳಲ್ಲಿ ಮುಗಿಸ್ತೀನಿ. ತಮ್ಮ ಮಾಧ್ಯಮ ಮುಖಾಂತರ ತಿಳಿಸೋದೇನೆಂದರೆ, ಕಳೆದ ವರ್ಷ ನಾವು ತುಂಬ ವಿಜೃಂಭಣೆಯಿಂದ ಆಚರಿಸಿದ್ವಿ ಕೆಂಪೇಗೌಡ ಜಯಂತಿಯನ್ನು. ಇವತ್ತು ಇಲ್ಲಿ ಸೇರಿರುವಂಥ ವಿಚಾರ ಏನಂದರೆ, ಎಲ್ಲರಿಗೂ ರೀಚ್ ಆಗಬೇಕು, ಪ್ರತಿಯೊಂದು ಮನೆಗೂ ಇವತ್ತು ನಮ್ಮ ಕೆಂಪೇಗೌಡ ಜಯಂತಿ ಬಗ್ಗೆ ತಿಳಿಸ್ಬೇಕು. ಗೊತ್ತಿರೋರಿಗೆ ಕೆಲವ್ರು ಗೊತ್ತಿರೋರು ಎಷ್ಟು ಜನಕ್ಕೆ ಆದರೆ ಅಷ್ಟು ಜನಕ್ಕೆ ತಿಳಿಸಿ ಬೇರೆಯವ್ರನ್ನ ಒಂದು 10 ಜನ ಕರೆತರೋ ಕೆಲಸ ಮಾಡಬೇಕು. ಇವತ್ತು ಇನ್ನೊಂದು ರೈತರಿಗೆ ಅಷ್ಟೊಂದು ಅರಿವಿರಲ್ಲ, ಗೊತ್ತಿರೋರ್ದು ಅರಿವು ಮೂಡಿಸಿ, ಕೆಲವರಿಗೆ ಪಾಂಪ್ಲೆಟ್ ರೀಚ್ ಆಗಿರಲ್ಲ, ಸ್ಟಿಕ್ಕರ್ ರೀಚ್ ಆಗಿರಲ್ಲ, ಅನಿತಾ ಭಾವಿಸ್ಬೇಡಿ, ಎಲ್ಲರೂ ಒಗ್ಗಟ್ಟಾಗಿ ಬಂದು ಕಳೆದ ವರ್ಷಕ್ಕಿಂತ ಇನ್ನೂ ವಿಜೃಂಭಣೆಯಿಂದ ಆಚರಿಸಬೇಕೆಂದು ವಿನಂತಿ. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಅಂಗವಾಗಿ 22ನೇ ತಾರೀಕು ನಡೆಯಲಿರುವ ವಿಜೃಂಭಣೆಯ ಜಯಂತ್ಯೋತ್ಸವಕ್ಕೆ ನಮ್ಮ ಸಮುದಾಯ ಒಂದಲ್ಲದೆ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ನಾಡು ಕಟ್ಟಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಎಲ್ಲ ಸಮುದಾಯದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ, ಮತ್ತೆ ನಮ್ಮ ಸಮುದಾಯದವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೋರ್ತಾ ನಾವು ಮಾತುಗಳನ್ನು 517ನೇದು 27/6/2020 ಶನಿವಾರ ನಡೆಯಲಿರುವ 10:00ವರೆ ಪ್ರೋಗ್ರಾಮ್ ಬಂದು ಇಲ್ಲಿ ನಮ್ಮ IB ಹತ್ರ ಸ್ಟಾರ್ಟ್ ಆಗ್ತದೆ. IBಯಿಂದ ಮತ್ತು ಇದು ತಾಲೂಕು ಇದು ಯಾವುದು ಸಿವಿಲ್ ಬಸ್ ಸ್ಟ್ಯಾಂಡಿಂದ ಮಾರುತಿ ಸರ್ಕಲಿಂದ ಗಜಾನ ಸರ್ಕಲಿಂದ ಮತ್ತು PCR ಸರ್ಕಲ್ ಬಂದು PCR ಸರ್ಕಲ್ ಚೇಲೂರು ಸರ್ಕಲಿಂದ ಮತ್ತೆ ನಮ್ಮ ಕಾರ್ ಸ್ಟ್ಯಾಂಡ್ ಬಂದು ಅಲ್ಲಿಂದ ಮತ್ತೆ ನಮ್ಮ ಸ್ಟೇಜ್ಗೆ ಕರೆಕ್ಟಾಗಿ 1-1:30 ಸ್ಟೇಜ್ ಪ್ರೋಗ್ರಾಮ್ ಬಂದು 2 ಗಂಟೆ ಸ್ಟಾರ್ಟ್ ಮಾಡ್ತೀವಿ. ಊಟದ ವ್ಯವಸ್ಥೆ ಬಂದು 12:00ವರೆಗೆ ಊಟದ ವ್ಯವಸ್ಥೆ ಇರ್ತದೆ ನಮ್ಮ TPS ಹಿಂಭಾಗಕ್ಕೆ.
ಮತ್ತು ನಮ್ಮ ಚಿಂತಾಮಣಿ ತಾಲೂಕಿನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್ 10,000 ಜನಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಪ್ರತಿಯೊಂದು ನಮ್ಮ ತಾಲೂಕಿಂದ ಹಳ್ಳಿಗಳಲ್ಲಿ ಒಂದು ಊರಿಗೆ ಬಂದು ಸುಮಾರು 50 ಗಾಡಿ ಬಂದರೂ ಕೂಡ 10,000 ಜನ ಸೇರ್ಬೋದು. ಇದು ನಾವು ಇವತ್ತು ಒಂದು ಟ್ರೀಸರ್ಸ್ ಎಲ್ಲ ರೆಡಿ ಮಾಡಿಸಿದ್ದೀವಿ. ಆ ಟ್ರೀಸರ್ ಕೂಡ ಇವತ್ತು ನೀವೆಲ್ಲ ನಿಮಗೆ ಒಂದು ಮೊಬೈಲ್ ಇದು ಮೀಡಿಯಾ ಮುಖಾಂತರ ಎಲ್ರಿಗೂ ನೀವು ಶೇರ್ ಮಾಡ್ತೀನಿ. ಅದು ಎಲ್ರಿಗೂ ನೀವು ಇವತ್ತು ಎಲ್ಲ ಯೂಟ್ಯೂಬ್ಸ್ಗೆಲ್ಲ ಸ್ವಲ್ಪ ಕನೆಕ್ಟ್ ಮಾಡಿ. ಇದು ಇನ್ನು ಚಿಂತಾಮಣಿ ಸುಮಾರು ಒಂದು 20ರಿಂದ 25 ಪಲ್ಲಕ್ಕಿಗಳು ಬರ್ಬೋದು ನಮ್ಮ ತಾಲೂಕಿನ ಹಿರಿ ಪಲ್ಲಕ್ಕಿಗಳು, ಮತ್ತು ಡೋಲ್ ಕುಣಿತ, ಈರ್ಗಾಸದ್ದು, ಮತ್ತು DJ ಸೆಟ್ ಒಂದು ಬರ್ತದೆ, ಕೋಲಾಟ ಬರ್ತದೆ, ಇವೆಲ್ಲ ಸುಮಾರು ಪ್ರೋಗ್ರಾಮ್ಸ್ ಇರ್ತದೆ.